ಸಿಮೆಂಟ್ನ ಧೂಳು ಮತ್ತು ಕಲ್ಲು ಕ್ವಾರಿಗಳಿಂದ ಸಂಕಷ್ಟ ಎದುರಾಗಿದೆ. ರೈತರ ಕೈ ಸೇರ್ತಾ ಇಲ್ಲ ಬೆಳೆದಂತ ನೂರಾರು ಎಕರೆಯ ಬೆಳೆಗಳು. ಬಾಗಲಕೋಟೆ ಜಿಲ್ಲೆಯ ಮುಧೋಳದ ರೈತರಿಗೆ ಕಷ್ಟ ಆಗ್ತಾ ಇದೆ. ಕಾರ್ಖಾನೆಯ ಧೂಳಿನಿಂದಾಗಿ ರೈತರಿಗೆ ಸಮಸ್ಯೆ ಆಗ್ತಾ ಇದೆ. ನಾಗರಾಪುರ ಲೋಕಾಪುರ ಜನರಿಗೆ ಧೂಳೇ ಈಗ ಕಂಟಕವಾಗ್ಬಿಟ್ಟಿದೆ. ಸಿಮೆಂಟ್ ಧೂಳು ಮತ್ತು ಕಲ್ಲು ಕ್ವಾರಿಗಳಿಂದ ಈ ಸಮಸ್ಯೆ ಆಗ್ತಿರೋದು. ಇನ್ನು ರೈತರು ಬೆಳೆದಿರುವಂತಹ ಕಬ್ಬು, ಜೋಳ, ಮೆಕ್ಕೆಜೋಳ, ಗೋಧಿ ಬೆಳೆಗಳು ಇದರಿಂದ ಹಾನಿ ಆಗ್ತಾ ಇದೆ. ಬೋರ್ವೆಲ್ಗಳಲ್ಲೂ ಕೂಡ ಅಂತರ್ಜಲದ ಮಟ್ಟ ಕುಸಿತ ಆಗ್ತಾ ಇದೆ. ಇನ್ನು ಭಾರೀ ಧೂಳಿನಿಂದ ಆಹಾರ, ಕುಡಿಯೋ ನೀರು ಎಲ್ಲವೂ ಕಲುಷಿತ ಆಗ್ತಾ ಇದೆ. ಜಾನುವಾರುಗಳಿಗೆ ರೋಗ ಬರ್ತಾ ಇದೆ. ಹಾಲು ಉತ್ಪಾದನೆ ಪ್ರಮಾಣ ಕೂಡ ಇಳಿಕೆ ಆಗ್ತಾ ಇದೆ. ಕೇಶವ ಸಿಮೆಂಟ್ ಕಾರ್ಖಾನೆಯಿಂದ ಜನರಿಗೆ ಕಷ್ಟ ಆಗಿರೋದು. ಸುಣ್ಣದ ಭಟ್ಟಿಗಳಿಂದಲೂ ಕೂಡ ಭಾರೀ ಧೂಳು ಹರಡ್ತಾ ಇದೆ. ಪರಿಸರ ಸಂರಕ್ಷಣೆ ಮಾಡಬೇಕಾಗಿರುವಂತ ಅಧಿಕಾರಿಗಳು ಮೌನಕ್ಕೆ ಶರಣಾಗ್ಬಿಟ್ಟಿದ್ದಾರೆ. ಹಲವಾರು ಬಾರಿ ಅಧಿಕಾರಿಗಳ ಗಮನಕ್ಕೆ ಈ ವಿಷಯ ತಂದರೂ ಕೂಡ ಇದುವರೆಗೂ ಏನು ಪ್ರಯೋಜನವೂ ಆಗಿಲ್ಲ. ಸಿಮೆಂಟ್ನ ಧೂಳು, ಕಲ್ಲು ಕ್ವಾರಿಗಳಿಂದ ರೈತರಿಗೆ ಸಂಕಷ್ಟ ಆಗ್ತಿದೆ. ದೃಶ್ಯದಲ್ಲೂ ನಾವು ನೋಡ್ತಾ ಇದ್ದೀವಿ ಧೂಳಿನ ಪ್ರಮಾಣ ಎಷ್ಟು ಮಟ್ಟಿಗಲ್ಲಿದೆ ಅಂತ. ಇನ್ನು ರೈತರು ನೂರಾರು ಎಕರೆಯಲ್ಲಿ ಅಲ್ಲಿ ಬೆಳೆಯನ್ನ ಬೆಳೆದಿದ್ದಾರೆ. ಆದರೆ ಈ ಬೆಳೆಗಳ ಮೇಲೆಲ್ಲ ಧೂಳು ಕೂತಿರೋದ್ರಿಂದ ಕೈಗೆ ಬಂದು ತುತ್ತು ಬಾಯಿಗೆ ಬರಲ್ಲ ಅಂತಾರಲ್ಲ, ಹಂಗಾಗಿದೆ ಪರಿಸ್ಥಿತಿ. ಇನ್ನೊಂದು ಕಡೆ ಮನೇಲಿಟ್ಟಂತ ಆಹಾರ, ನೀರು ಅದ್ರ ಮೇಲೂ ಕೂಡ ಧೂಳು ಬಂದು ಕೂರ್ತಾ ಇದೆ. ಹಾಗಾಗಿ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರ್ತಾ ಇದೆ. ಸೊ ಈ ಬಗ್ಗೆ ಸ್ಥಳೀಯರು ಏನೆಲ್ಲ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಕೇಳೋಣ. ಸಿಕ್ಕಾಪಟ್ಟಿ ಫ್ಯಾಕ್ಟ್ರಿಯಿಂದ ಭಾಳ ಇದೈತೆ ರೀ, ಡಸ್ಟ್ ಬಿಡ್ತಾರೆ ರೀ, ಭಾಳ ತ್ರಾಸ ಭಾಳ ಐತೆ ರೀ. ಅದಕ್ಕೆ ದನಕಾರ ಮೇವು ತಿನ್ನಲ್ಲ, ಏನು ತಿನ್ನಲ್ಲ ರೀ. ಏನು ತೊಂದರೆ ಡಸ್ಟನ್ನು ಬರೀ ಸಿಮೆಂಟ್ ಡಸ್ಟನ್ನು ಭಾಳ ಬಿಡ್ತಾರೆ. ಅದಕ್ಕೆ ಮತ್ತೊಂದು ಏನಿಲ್ಲ ರೀ. ಒಟ್ಟು ಅದರಿಂದ ಭಾಳ ತೊಂದರೆ. ದನಕಾರ ಏನು ತಿನ್ನಂಗಿಲ್ಲ ರೀ. ಅದನ್ನ ಮನುಷ್ಯರಿಗೂ ತ್ರಾಸ ಐತಿ. ಒಳಗೆ ಅಡ್ಡಾಡಕ್ಕೆ ಬರಲ್ಲಂಗೆ ರೀ. ಅದ್ರೊಳಗೆ ನೀರು ಪಾರ ಸಾಕೋರು ಬರೀ ಅದು ಹುಡಿನ ಕುಡ್ಕೊತ ಹೋಗೋದ್ರಿ. ಉಸಿರಾಟ ಮತ್ತು ಒಳಗಡೆ ಡಸ್ಟ್ ಆಗ ಮನುಷ್ಯ ಹೋಗೋದ್ರಿ. ಅದು ಎಲ್ಲಿ ಮೇಲೆಲ್ಲ ಆ ಥರ ಕೂತ್ ಬಿಡ್ತೈತೆ ರೀ. ದನಗಳು ಏನು ತಿನ್ನಲ್ಲ ರೀ. ಮಸಕ್ ಮಾಡಕತ್ತಿ ಬಿಡ್ತಾವೆ ಬಾಯಾಗ. ಅದೇನು ಮಾಡೋದು, ದನಕ್ಕೆ ಹಾಕ್ಬೇಕಂತೇಳಿ ಹಾಕಿ ಮೇವಿನ ಪೂರ್ತಿ ಹಾಕಿದ್ರಿ. ಅದು ಸುಕ್ಕಾಪಟ್ಟಿ ಡಸ್ಟ್ ಬಿಟ್ಬಿಟ್ಟಾರೆ ಅದಕ್ಕೆ ರೀ. ಕ್ಯಾನ್ಸರ್ ಅಂತ ಕಾಯಿಲೆಗಳು ಬರ್ತಾ ಇರ್ತಕ್ಕಂಥದ್ದು ಈ ಕಾರ್ಖಾನೆಗಳ ಡಸ್ಟ್ನಿಂದ ಬರ್ತೈತಿ. ಮುಂದೆ ಇವ್ರು ಬಿಡ್ತಾ ಇರ್ತಕ್ಕಂಥ ಕೆಮಿಕಲ್ಸ್ ಅದು ಹಳ್ಳಕ್ಕಾಗಲಿ, ಇವತ್ತು ಕಾಲುವೆಗಳಿಗಾಗಲಿ, ಭೂಮಿಗಳಿಗೆ ಹೋಗಿ ಚೆಲ್ತಾ ಇರ್ತಕ್ಕಂಥದ್ದು ಅವೆಲ್ಲನೂ ಅಂತರ್ಜಲದಾಗ ಸಹಿತ ಆ ನೀರಿನೊಳಗೆ ಮೊದಲಿನ ಕ್ವಾಲಿಟಿ ಉಳಿದಿಲ್ಲ. ಈ ಥರ ಆದರೆ ಇನ್ನೊಂದಿಷ್ಟು ದಿನಕ್ಕೆ ನಾವು ಇಲ್ಲಿ ಮಕ್ಕಳು ಹುಟ್ಟಂಗಿಲ್ಲ. ಆ ಥರ ಆಕತಿ. ಕಾಯಿಪಲ್ಲೆ ಬತ್ತು ಏನಾರ ಇದನ್ನು ತೊಡೆದು ಹಾಕಿರ್ತೀವಲ್ರಿ ನಾವು ರೀ. ಹಾಕಿದ್ದು ಒಟ್ಟ ನೀವು ಮಾರಕ್ಕೆ ಹೋದ್ರೆ ತೊಗೊಳಂಗಿಲ್ಲ ರೀ ಮಾರ್ಕೆಟ್ದಾಗ. ಇವ್ರು ಏನು ಮಾಡ್ತಾರೆ, ಬ್ಯಾಟ್ರಿ ಅವರು ರಾತ್ರಿ ಬೆಳತನ ಚಾಲು ಮಾಡ್ತಾರೆ ರೀ. ಹಗಲು ತಮ್ಮ ನೋಡ್ತಾರೆ ತಿಳ್ಕೇಸಿಂದ ಬ್ಯಾಟ್ರಿ ಬಂದು ಮಾಡಿ ಬಿಡ್ತಾರೆ ಅದನ್ನ ರೀ ಹಾಕೋದ್ರಿ. ಹಿಂಗಾಕೇಸಿಂದ ಕುಡಿ ನೀರು ಎಲ್ಲ ತೊಂದರೆ ಐತೆ ರೀ. ಇಲ್ಲಿ ಅದ್ರ ಮ್ಯಾಗ ದೂಸ ಬಿದ್ದು ಬಿಡ್ತೈತೆ ರೀ, ಬೆಳಗಾಗಿ ಬಿಡ್ತೈತೆ ರೀ. ಮಾರಕ್ಕೆ ಹೋದ್ರೆ ಅಲ್ಲಿ ಯಾರು ತೊಗೊಳಂಗಿಲ್ಲ ರೀ ಅದನ್ನು. ಮತ್ತು ಹಿಂಗಾಗಿ ಭಾಳ ಸಮಸ್ಯೆ ಐತ್ರಿ. ಒಂದು ಏನೋ ಹೂವು ಹಚ್ಚಿದ್ರು ಅದ್ರ ಮ್ಯಾಗ ಬಂದು ಬೀಳ್ತೈತೆ ರೀ, ಕಾಯಿಪಲ್ಲೆ ಮ್ಯಾಗ ಬೀಳ್ತೈತಿ. ಒಟ್ಟು ಎಲ್ಲ ಕೊಂಡು ತೊಗೊಳ್ದಾಗೈತೆ ರೀ. ನಾವು ಅದನ್ನು ಸಂತಿಗೆ ಹೋದ್ರೆ ಅವ್ರು ಅಲ್ಲಿ ತೊಂದರೆ ಬರಾಕ್ತೈತೆ ರೀ. ಯಾಕೆ ಅದರಿಂದ ಅಂದ್ರೆ ಇದನ್ನು ಒಮ್ಮೆ ಹೋದ್ರೆ ಹೊಳ್ಳೆ ಬದ್ನಿಕಾಯಿ ಬರೋದಿಲ್ಲ ರೀ. ಅವ್ರು ಮನವಿ ಕೊಟ್ಟ ಒಂದು 2-3 ವರ್ಷ ಆಯ್ತು ರೀ. ನಾವು ಅವರು ಏನು ರಿಪ್ಲೈ ಏನು ಮಾಡ್ಯಾರ ಅನ್ನೋದು ಗೊತ್ತಾಗಿಲ್ಲ ರೀ. ಕುಡಿ ನೀರಿಗೆ ಹೊರಗಿಟ್ರೆ ಊರೊಳಗೆ ಬಂದ್ರೆ ಈಗ ಸಿಮೆಂಟಿಂದ ಎಲ್ಲ ಪ್ರಾಬ್ಲಮ್ ರೀ. ಹೊರಗಡೆ ನೀರು ತುಂಬಿಡಲ್ರಿ, ಅದು ಮುಚ್ಚಾಡ್ಬೇಕು ರೀ. ಅದು ಎಲ್ಲ ಬೀಳ್ತೈತೆ ರೀ. ಮತ್ತು ಹೊಳ್ಳೆ ಬಾಜು ಈಗೆಲ್ಲ ನಮ್ಮ ತೋಟ ಅದಾವ್ರಿ. ಅಲ್ಲಿ ಕಾಯಿಪಲ್ಲೆ ಹಾಕ್ಲಿ ಮತ್ತು ಏನೋ ಯಾವುದೋ ಬೆಳೆ ಹಾಕಿದ್ರು ಎಲ್ಲ ಪೂರ ಡಸ್ಟ್ ಬಂದು ಬೀಳತೈತ್ರಿ. ಮತ್ತು ಯಾವುದು ಸರಿಯಾಗಿ ಬರಂಗಿಲ್ಲ ರೀ ಬೆಳೆ ಎಲ್ಲ. ಮತ್ತು ಅದರಿಂದ ಪ್ರಾಬ್ಲಮ್ ಐತಲ್ರಿ. ಯಾವುದು ಸರಿಯಾಗಿಲ್ಲ ಇಲ್ರಿ. ಮತ್ತೊಂದು ಮೇವು ದನ ಎಲ್ಲ ಮೇವು ತಿನ್ಬೇಕಾದ್ರೆ ಮತ್ತು ಅದ ತಿನ್ನೋದಿಲ್ರಿ. ಮತ್ತು ಅವ್ರ ಹೆಂಗೆ ಆರೋಗ್ಯ ಆಗ್ಬೇಕ್ರಿ, ಮನುಷ್ಯರ ಹೆಂಗೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಈ 2 ಗ್ರಾಮ ಪರ್ಟಿಕ್ಯುಲರ್ ಇಲ್ಲಿಂದ ಕೇಶವ ಸಿಮೆಂಟ್ ಕಾರ್ಖಾನೆ ಎಷ್ಟು ದೂರದಲ್ಲಿದೆ? ಶರ್ಮಿತಾ, ಇದು ಲೋಕಾಪುರ ಪಟ್ಟಣ ಮತ್ತು ನಾಗನಾಪುರ ಗ್ರಾಮಕ್ಕೆ ಹೊಂದಿಕೊಂಡಿರುವಂತೆ ಇರುವಂತಹ ಒಂದು ಸಿಮೆಂಟ್ ಕಾರ್ಖಾನೆ. ಅದರ ಜೊತೆಗೇನೆ ಅಕ್ಕಪಕ್ಕದಲ್ಲಿ ಇರ್ತಕ್ಕಂತಹ ಸುಣ್ಣದ ಬಟ್ಟೆಗಳು ಮತ್ತು ಕಲ್ಲಿನ ಕ್ವಾರಿಗಳೇನಿದಾವೆ, ಈ ಒಂದು ಕೈಗಾರಿಕೆಗಳಿಂದ ಇದೀಗ ಲೋಕಾಪುರ ಪಟ್ಟಣ ಆಗಿರ್ಬೋದು, ನಾಗನಾಪುರ ಗ್ರಾಮ ಆಗಿರ್ಬೋದು ಮತ್ತು ಅದರ ಸುತ್ತಮುತ್ತ ಇರ್ತಕ್ಕಂತಹ ಹಲವಾರು ಗ್ರಾಮಗಳಿಗೆ ಇಂತಹ ಒಂದು ಕರಿ ಧೂಳಿನಂತಹ ಕಂಟಕ ಹಲವಾರು ವರ್ಷಗಳಿಂದ ಇದು ಆಗ್ತಾನೆ ಇದೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿಗೆ ಇದು ಒಳಪಡೋದ್ರಿಂದಾಗಿ ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಮನವಿ ಮಾಡಿದ್ರು ಕೂಡ ಅದ್ರ ಬಗ್ಗೆ ಯಾವುದೇ ರೀತಿಯಂತಹ ಪ್ರಯೋಜನ ಆಗಿಲ್ಲ. ಇಲ್ಲಿ ಇರುವಂತಹ ಸಮಸ್ಯೆ ಏನು ಅಂತ ನೋಡೋದಾದ್ರೆ, ಆ ಒಂದು ಪಟ್ಟಣಕ್ಕೆ ಮತ್ತು ಆ ಗ್ರಾಮಗಳಿಗೆ ಹೊಂದಿಕೊಂಡಂತೆ ಹೆದ್ದಾರಿಯಲ್ಲಿ ಒಂದು ಏನು ಸಿಮೆಂಟ್ ಕಾರ್ಖಾನೆ ಇದೆ. ಅದ್ರ ಜೊತೆಗೇನೆ ಕಲ್ಲಿನ ಕ್ವಾರಿಗಳು ಇರುವಂತದ್ದು ಮತ್ತು ಸಿಮೆಂಟಿನ ಧೂಳಿನ ಜೊತೆಗೆ ಇಲ್ಲಿ ಸುಣ್ಣದ ಕಲ್ಲಿನ ಧೂಳು ಕೂಡ ಬರುವಂತದ್ದು. ಇದರಿಂದಾಗಿ ಸಾವಿರಾರು ಎಕರೆ ಪ್ರದೇಶದಲ್ಲಿ ರೈತರು ಬೆಳೆದಂತಹ ಬೆಳೆಗಳ ಮೇಲೆ ಆ ಧೂಳು ಬಂದು ಕೂಡೋದ್ರಿಂದಾಗಿ ಆ ಬೆಳೆ ಕೂಡ ಹಾಳಾಗುತ್ತೆ. ಅದ್ರ ಜೊತೆಗೆ ಅಲ್ಲಿ ಇಳುವರಿ ಕೂಡ ಬರೋದಿಲ್ಲ ಮತ್ತು ಆ ಬೆಳೆಯನ್ನ
ಜಾನುವಾರುಗಳು ಕೂಡ ಮೇಯಿಸೋದಕ್ಕೆ ಆಗದಂತ ಸ್ಥಿತಿ. ಅದ್ರ ಮೇಲೆ ಕರಿಧೂಳು ಕೂಡೋದ್ರಿಂದಾಗಿ ಅವನ್ನ ಜಾನುವಾರುಗಳಿಗೆ ಹಾಕಿದಂತ ಸಂದರ್ಭದಲ್ಲಿ ಆ ಜಾನುವಾರುಗಳಿಗೂ ಕೂಡ ಆರೋಗ್ಯದಲ್ಲಿ ಏರ್ಪೇರಾಗುವಂತಹ ಸಾಕಷ್ಟು ಪ್ರಕರಣಗಳು ಬೆಳಕಿಗೆ ಬಂದಿದ್ದಾವೆ ಮತ್ತು ಜನರ ಆರೋಗ್ಯದ ಮೇಲೆಯೂ ಕೂಡ ಸಾಕಷ್ಟು ಪರಿಣಾಮವನ್ನು ಬೀರಿದೆ ಅನ್ನುವಂತಹ ಮಾತುಗಳನ್ನು ಗ್ರಾಮಸ್ಥರು ಹೇಳ್ತಾ ಇರುವಂತದ್ದು. ಏನಂತಂದ್ರೆ ಇಲ್ಲಿ ಆ ಕುಡಿಯುವ ನೀರು ಕೂಡ ಕಲುಷಿತ ಆಗ್ತಾ ಇರುವಂತದ್ದು, ಅದ್ರ ಜೊತೆಗೆ ಆಹಾರ ಪದಾರ್ಥಗಳು ಕಲುಷಿತ ಆಗ್ತಾ ಇದಾವೆ ಮತ್ತು ನಿರಂತರವಾಗಿ ಧೂಳು ಬರೋದ್ರಿಂದಾಗಿ ಜನರಿಗೆ ಉಸಿರಾಟದ ಸಮಸ್ಯೆ ಅಂತಹ ಸಾಂಕ್ರಾಮಿಕ ಕಾಯಿಲೆಗಳು ಇಲ್ಲಿ ಜನರು ಬಳಲ್ತಾ ಇರುವಂತದ್ದು. ಇದ್ರ ಬಗ್ಗೆ ಜಿಲ್ಲಾಡಳಿತಕ್ಕೂ ಕೂಡ ಹಲವಾರು ಬಾರಿ ಮನವಿ ಮಾಡಿದ್ರೆ ಇದುವರೆಗೂ ಕೂಡ ಯಾವುದೇ ರೀತಿಯಂತ ಕ್ರಮಗಳನ್ನ ತೆಗೆದುಕೊಂಡಿಲ್ಲ. ಕಾರ್ಖಾನೆಯ ಮಾಲೀಕರು ಏನಿದ್ದಾರೆ, ಆ ಕಾರ್ಖಾನೆಯ ಸಿಬ್ಬಂದಿಗಳು ರಾತ್ರಿ ವೇಳೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅಂದ್ರೆ ಹಗಲೊತ್ತಿನಲ್ಲಿ ಧೂಳು ಬಿಡುವಂತಹ ಸಂದರ್ಭದಲ್ಲಿ ಜನರಿಗೆ ಅದು ಗೊತ್ತಾಗುತ್ತೆ ಅನ್ನುವಂತ ಹಿನ್ನೆಲೆಯಲ್ಲಿ ರಾತ್ರಿ ವೇಳೆಯಲ್ಲಿ ಧೂಳನ್ನ ಏನು ಸಂಗ್ರಹ ಆಗಿರುವಂತಹ ಧೂಳನ್ನ ಏಕಾಏಕಿಯಾಗಿ ರಾತ್ರಿ ವೇಳೆಯನ್ನು ಹೊರ ಬಿಡುವುದರಿಂದಾಗಿ ಸಾಕಷ್ಟು ಪ್ರಮಾಣದಲ್ಲಿ ಇಂತಹ ಒಂದು ಸಮಸ್ಯೆ ಎದುರಾಗ್ತಾ ಇದೆ. ಇದರ ಬಗ್ಗೆ ಎಚ್ಚೆತ್ತುಕೊಂಡು ಏನು ಅಧಿಕಾರಿಗಳು, ಒಂದು ಪರಿಸರ ಮಾಲಿನ್ಯ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಮತ್ತು ಜಿಲ್ಲಾಡಳಿತ ಆಗಿರ್ಬೋದು, ಇದರ ಬಗ್ಗೆ ಏನು ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಂಡು ಆಯಾ ಕೈಗಾರಿಕೆಗಳಿಗೆ ನಿಯಮಗಳನ್ನ ಹಾಕಿ ಅಲ್ಲಿ ಇದನ್ನ ಧೂಳು ತಡೆಯೋದಕ್ಕೆ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅದನ್ನೆಲ್ಲ ಪಾಲಿಸೋದಕ್ಕಿಂತ ಫೈನ್, ಥ್ಯಾಂಕ್ ಯು ಮಂಜುನಾಥ್. ಈ ಕ್ಷಣದ ಮಾಹಿತಿಯನ್ನು ಕೊಡೋದಕ್ಕೆ. ಫಾಲೋ ಅಪ್ ಮಾಡೋಣ.